ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮುಂದಿನ ಲಿಸ್ಟ್ ನೋಡೋದಾದ್ರೆ ಕೃಷ್ಣಪ್ಪ ಅವರು ವಿಜಯನಗರ MLA ಒಕ್ಕಲಿಗ ಸಮುದಾಯದವರು 6 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಸಚಿವರಾಗಿದ್ದಂಥ ಅನುಭವ ಕೂಡ ಇದೆ. ಒಕ್ಕಲಿಗ ಸಮುದಾಯದಲ್ಲಿ ಬೆಂಗಳೂರು ಭಾಗದಲ್ಲಿ ತುಂಬ ಅತ್ಯಂತ ಪ್ರಭಾವಿ ನಾಯಕರು. ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಗುರ್ಸ್ಕೊಂಡಂಥವ್ರು. ಅವರ ಸಿದ್ದರಾಮಯ್ಯನವರ ಅತ್ಯಂತ ಆಪ್ತರಲ್ಲಿ ಕೃಷ್ಣಪ್ಪ ಅವರು ಕೂಡ ಒಬ್ಬರು. ಅವರ ಮಗ ಕೂಡ MLA ಪ್ರಿಯಾ ಕೃಷ್ಣ. ಸೊ ಕಾಂಗ್ರೆಸ್ನ ಸಮಾವೇಶ ಸಭೆ ಬಂದಾಗ ಅದರ ಮುತುವರ್ಜಿಯನ್ನು ವಹಿಸಿ ಮಾಡುವಂತಹ ನಾಯಕರು ಕೃಷ್ಣಪ್ಪ ಅವರು. ಅವರೆಲ್ಲೂ ಪ್ರಚಾರ ಗಿಟ್ಟಿಸ್ಕೊಳ್ಳಲ್ಲ, ಎಲ್ಲ ಮಾಡ್ತಾರೆ, ಎಲ್ಲೂ ಪ್ರಚಾರ ಗಿಟ್ಟಿಸ್ಕೊಳ್ಳಲ್ಲ. ಪಕ್ಷ ಏನ್ ಹೇಳುತ್ತೋ ಅದನ್ನೆಲ್ಲ ಮಾಡ್ತಾರೆ, ಆದ್ರೆ ಪ್ರಚಾರ ಮಾತ್ರ ತಗೊಳ್ಳೋದಿಲ್ಲ. ನನಗೆ ಬೇಡ, ನನ್ನ ಮಗನ್ ಕೊಡಿ ಅಂತಿದ್ರಂತೆ. ಅಲ್ಲ, ಅವ್ರು ಹೇಳ್ತಿದ್ದಾರೆ, ಮಗ ಹೇಳ್ತಾರೆ ಇಲ್ಲ ನಮ್ಮ ಅಪ್ಪನ್ಗೆ ಕೊಡಿ ಅಂತ ಹೇಳ್ಬೇಕು. ಅಪ್ಪ ಮಕ್ಕಳೆಲ್ಲ ಅದು ಸಹಜವಾಗಿ ಇದ್ದೇ ಇದೆ. ಇವ್ರು ಹೇಳೋದೇನಂದ್ರೆ ಪ್ರಿಯಾ ಕೃಷ್ಣ ಕೊಡಿ ಅಂತ. ಪ್ರಿಯಾ ಕೃಷ್ಣ ಇಲ್ಲ ನಮ್ಮ ತಂದೆಗೆ ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ಸೋಮಣ್ಣ ಅವರ ವಿರುದ್ಧ ಪದೇ ಪದೇ ರಾಜಕೀಯ ಮಾಡಿ ಗೆದ್ಕೊಂಡು ಬಂದಿರುವಂತವ್ರು. ನನ್ಗೆ ಯಾಕೋ ಗೊತ್ತಿಲ್ಲ, ಹಿಂದೆನೂ ಕೂಡ ಇವರು 3 ವರ್ಷ ಆದ್ಮೇಲೆ ಸಚಿವರಾಗಿದ್ರು ಸಿದ್ದರಾಮಯ್ಯ ಅವರು ಫಸ್ಟ್ ಟರ್ಮ್. ಈಗಲೂ ಅದೇ ರೀತಿಯಲ್ಲಿ ಆಗ್ತಾ ಇದೆ. ಅವ್ರ ಆಗ್ತಾರ, ಮಗ ಆಗ್ತಾರ ಅಥವಾ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ. ನನಗೆ ಇಲ್ಲಿ ಏನಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಶರತ್ ಬಚ್ಚೇಗೌಡರು ಕೊಟ್ರೆ ಇಲ್ಲಿ ಮತ್ತೆ ಕೃಷ್ಣಪ್ಪ ಅವ್ರಿಗೂ ಕೂಡ ಸಮುದಾಯ ಒಂದೇ ಆಗುತ್ತೆ. ಅಲ್ಲಿ ಏನಾದ್ರು ಸಮಸ್ಯೆ ಆಗ್ಬೋದು. ಇಲ್ಲಿ ಸೀನಿಯರ್ ಕೊಟ್ರೆ ಇಲ್ಲ ಅಲ್ಲಿ ಶರತ್ ಸಮಸ್ಯೆ ಆಗ್ಬೋದು. ಯಾವ ರೀತಿ ಜಿಲ್ಲಾವಾರು ಕೊಟ್ಟಾಗ ಅದು ಸಮಸ್ಯೆ ಬಗೆಹರ್ಬೋದು. ಮುನಿಯಪ್ಪನ ಕೊಟ್ಟಿದ್ದು ಕೋಲಾರ ಲಿಸ್ಟ್ ಅಲ್ಲಿ ಏನಾದ್ರು ಹಾಕೊಂಡು ಬೆಂಗಳೂರು ಗ್ರಾಮಾಂತರದಲ್ಲಿ ಶರತ್ ಬಚ್ಚೇಗೌಡ ಹಾಕೊಬಹುದು. ಹಂಗೆ ಮಾಡ್ಬೇಕು ಆಕ್ಚುಲಿ ಅದನ್ನ. ಬಟ್ ಗೆದ್ ಬಂದಿರೋದು ದೇವನಹಳ್ಳಿಯಿಂದ ಅಲ್ವಾ? ಹೌದೌದು. ಅವರು 7 ಬಾರಿ MP ಆಗಿದ್ದು ಕೋಲಾರಿಂದ. ರಾಜಕಾರಣ ಮಾಡಿದ್ದು ಇಡೀ ಜೀವನ ಪೂರ್ತಿ ರಾಜಕಾರಣ ಮಾಡಿದ್ದು ಕೋಲಾರಲ್ಲಿ. ಅಲ್ಲ, ಈಗ ಸ್ವಂತ ತವರು ಊರು ಶಿಡ್ಲಘಟ್ಟ ಹತ್ರ ಊರು. ಈಗ ಮತ್ತೆ ದೇವನಹಳ್ಳಿಗೆ ಬಂದು ಗೆದ್ಕೊಂಡು ಮತ್ತೆ ಮಿನಿಸ್ಟರ್ ಆಗಿದ್ದಾರೆ. ಆಗ್ಲಿ, ತೊಂದರೆ ಇಲ್ಲ. ನೋಡೋಣ ಯಾರು ಮತ್ತೆ ಯಾರಿಗೆ ಅವಕಾಶ ಸಿಗುತ್ತೆ ಅಂತ. ಇವರು DK ಶಿವಕುಮಾರ್ ಒಪ್ಪಿದ್ರೆ 100% ಕೃಷ್ಣಪ್ಪ. ಓಕೆ. ಸಿದ್ದರಾಮಯ್ಯ ಅಂತೂ ಸಹಜವಾಗಿ ಮೊದಲಿಂದಲೂ ಕೂಡ ಇವ್ರು ಸಪೋರ್ಟ್ ಆಗಿದೆ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ಯಾವಾಗ್ಲೂ ಗುರುತಿಸ್ಕೊಂಡಿದ್ದಾರೆ. DK ಶಿವಕುಮಾರ್ ಈಗ ಸಿದ್ದರಾಮಯ್ಯ CM ಆಗಿದಾಗ ಆಗ್ತೀರಾ ಅನ್ಕೊಂಡಿದ್ರು, ಆಗ್ಲಿಲ್ಲ. ಅಲ್ಲ, ಅದು ಸೆಕೆಂಡ್ ಟರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. 3 ವರ್ಷ ಸೆಕೆಂಡ್ ಟರ್ಮ್ ಆಗೋಷ್ಟೊತ್ತಿಗೆ ಮುಖ್ಯಮಂತ್ರಿಗಳ ಬದಲಾವಣೆ ಆಯ್ತು. ಈಗ DK ಶಿವಕುಮಾರ್ ಏನ್ ಹೇಳ್ತಾರೋ ಅದೇ ಅಂತಿಮ.